ಈಗಾಗಲೇ ಬಿಸಿಲಿಗಿಂತ ಹೆಚ್ಚು ತಾಪಮಾನ ಇದ್ರೂ ಕೂಡ, ಬಹಳ ತಾಪಮಾನ ಇದ್ರೂ ಕೂಡ ಆ ತಾಪಮಾನಕ್ಕಿಂತ ಅತಿ ಹೆಚ್ಚು ಚುನಾವಣೆಯ ತಾಪಮಾನ ಜಾಸ್ತಿ ಆಗಿದೆ. ಈ ಹಿನ್ನೆಲೆಯಲ್ಲಿ ನಾವು ಚಾರ್ವಾಕ ಮತ್ತು ಸುದ್ದಿ ಸಹ್ಯಾದ್ರಿ ಮತ್ತು ಸಾಗರ ದರ್ಪಣ 3 ಯೂಟ್ಯೂಬ್ ಚಾನೆಲ್ಗಳು ಇಂದಿನಿಂದ ಒಂದು ಪುಟ್ಟ ಸಮೀಕ್ಷೆಯನ್ನು ಮಾಡ್ತಾ ಇದ್ದೀವಿ. ಇವತ್ತಿನ ಬೆಳಗಿನ ಅವಧಿಯಲ್ಲಿ ನಾವು ಸಾಗರ ಪಟ್ಟಣ ಮತ್ತು ಕಾರಗಲವರೆಗೂ ಹೋಗಿ ಬಂದ್ವಿ. ಈಗ ಹೆಗ್ಗೋಡಿನ ಮೂಲಕ ನಾವು ಮತ್ತೆ ಮಧ್ಯಾಹ್ನದ ಒಂದು ಸಮೀಕ್ಷೆ ಕಾರ್ಯಕ್ರಮವನ್ನು ಮುಂದುವರಿಸಿದ್ದೀವಿ. ಈಗ ನಮ್ಮೊಂದಿಗೆ ನಮ್ಮ ಯಕ್ಷಗಾನ ಭಾಗವತಿಕೆ ಮಾಡುವವರು ಸಂಸ್ಕೃತಿ ಸಮಾಜ ಟ್ರಸ್ಟದ ಮೂಲಕ ಅಪರೂಪದ ಸಾಂಸ್ಕೃತಿಕ ಕಾರ್ಯಕ್ರಮ, ಸಾಹಿತ್ಯದ ಕಾರ್ಯಕ್ರಮ ಮಾಡುವರು, ಪರಿಸರ ಚಳವಳಿಯಲ್ಲಿ ಸಕ್ರಿಯವಾಗಿರುವರು, ಸಾಮಾಜಿಕ ಕಾರ್ಯಕರ್ತರಾದಂಥ ಉಮಾಮಹೇಶ್ವರ ಹೆಗಡೆಯವರು ನಮ್ಮ ಜೊತೆಗೆ ಮಾತನಾಡ್ತಾರೆ. ಸರ್, ಈಗ ಚುನಾವಣೆ ಬಂದಿದೆ. ಒಟ್ಟಾರೆಯಾಗಿ ಶಿವಮೊಗ್ಗ ಜಿಲ್ಲೆಯಲ್ಲಿ 2 ಜನ ಮಾಜಿ ಮುಖ್ಯಮಂತ್ರಿಗಳ ಮಕ್ಕಳು ಸ್ಪರ್ಧೆ ಮಾಡ್ತಿದ್ದಾರೆ. ಈ ಹಿನ್ನೆಲೆಯಲ್ಲಿ ಈ ಸ್ಪರ್ಧೆಯನ್ನು ನೀವು ಯಾವ ಥರ ವಿಶ್ಲೇಷಣೆ ಮಾಡ್ತೀರಾ ಸರ್? ಒಂದು 2 ಜನನೂ ಅವರವರ ಆಸಕ್ತಿಯಿಂದಲೇ ಅವರು ರಾಜಕೀಯಕ್ಕೆ ತೊಡಗಿಕೊಂಡಿದ್ದಾರೆ. ಆದರೆ ರಾಘವೇಂದ್ರ ಅವರು ಈಗಾಗಲೇ 3 ಬಾರಿ ಸಂಸದರಾಗಿದ್ದವರು. ಒಂದು ಕುಟುಂಬ ರಾಜಕೀಯದಲ್ಲಿ ಎಷ್ಟು ಬಾರಿ ಹಾಗೆ ಅಧಿಕಾರವನ್ನು ಪಡೀತಾ ಹೋಗಬೇಕು? ಇಡೀ ಶಿವಮೊಗ್ಗ ಜಿಲ್ಲೆಯಲ್ಲಿ ಹಾಗಿದ್ರೆ ಯಾರು ಬೇರೆ ಅಭ್ಯರ್ಥಿಗಳಿಲ್ವಾ? ಅದೇ ಪಕ್ಷದಲ್ಲೇ ಆಗಲಿ, ಚಿಂತೆ ಇಲ್ಲ. ಅವರ ಪಕ್ಷದಲ್ಲಿ ಹಾಗಿದ್ರೆ ತಳಮಟ್ಟದಲ್ಲಿ ಕೆಲಸ ಮಾಡುವ ಕಾರ್ಯಕರ್ತರಾಗಲಿ ಅಥವಾ ಬೇರೆ ಬೇರೆ ಲೀಡರ್ಸ್ ಆಗಲಿ ಇಲ್ವೇ? ಒಬ್ಬರೇ ಇನ್ನು ತಲೆಮಾರುಗಳವರೆಗೂ ಇವರಿಗೆ ಕೊಡ್ತಾ ಇರಬೇಕಾ? ಅಧಿಕಾರ ಯಾವತ್ತೂ ಪ್ರಜಾಪ್ರಭುತ್ವದಲ್ಲಿ ಒಬ್ಬರ ಕೈಯಿಂದ ಇನ್ನೊಬ್ಬರ ಕೈಗೆ ದಾಟ್ತಾ ಹೋಗಬೇಕೇ ಹೊರತು ತನ್ನದೇ ಕೈಯಲ್ಲಿ ಹಿಡ್ತಾ ಇಟ್ಕೊಳ್ಳೋದಾದ್ರೆ ನಾಲ್ವಡಿ ಕೃಷ್ಣರಾಜ ಒಡೆಯರು, ಅವ್ರ ನಂತರದಲ್ಲಿ ಇನ್ನೊಂದು ಒಡೆಯರು, ಅವ್ರ ನಂತರದಲ್ಲಿ ಇನ್ನೊಂದು ಒಡೆಯರು ಆಗ್ತಾರೆ. ಅಲ್ಲ, ಬಂಗಾರಪ್ಪ ಕುಟುಂಬದಲ್ಲಿ ಹಾಗೆ ಆಗ್ತಿದೆಯಲ್ಲ. ಅಲ್ಲ, 2 ಕುಟುಂಬದಲ್ಲೂ ಇದೆ. ಆದರೆ ಈ ಕುಟುಂಬದಲ್ಲಿ ಒಂದು ಏನು ಅಂದ್ರೆ, ಈಗ ಗೀತಾ ಶಿವರಾಜ್ಕುಮಾರ್ ಹೊಸಬರಾಗಿ ಕಾಲಿಡ್ತಾ ಇದ್ದಾರೆ ರಾಜಕೀಯಕ್ಕೆ. ಒಂದು ಕುಟುಂಬದಲ್ಲಿ ಯಾರೋ ಒಬ್ಬ ಹೊಸಬರಾಗಿ ರಾಜಕೀಯಕ್ಕೆ ಕಾಲಿಡ್ತಾ ಇದ್ದಾನೆ ಅಂದ್ರೆ ಅವನಿಗೆ ಒಂದು ಟೀನರ್ನಲ್ಲಿ ಅದನ್ನು ನೋಡಿ ಸಮಾಜ ಸೇವೆ ಮಾಡಿ ಅವರು ಅನುಭವ ಗಳಿಸ್ಲಿ. ಅಂದ್ರೆ ಮಹಿಳೆಗೆ ಒಂದು ಪ್ರಥಮ ಬಾರಿಗೆ ಮಹಿಳೆಯಾಗಿ ಲೋಕಸಭೆಗೆ ಇಲ್ಲಿ ಕಂಟೆಸ್ಟ್ ಮಾಡ್ತಾ ಇದ್ದಾರೆ. ಆ ಎಲ್ಲ ದೃಷ್ಟಿಯಿಂದ ಸಂತೋಷವೇ. ಮತ್ತೆ ಇನ್ನೊಂದು ಬಹಳ ಮುಖ್ಯವಾದ್ದು ಅಂದ್ರೆ, ಅವರು ಸ್ಪರ್ಧೆ ಮಾಡ್ತಾ ಇರುವ ಪಕ್ಷದ ಹಿನ್ನೆಲೆಗಳೇನು, ನಮಗೆ ಅದು ಬಹಳ ಮುಖ್ಯ. ಒಬ್ಬ ವ್ಯಕ್ತಿ ಯಾರನ್ನು ಪ್ರತಿನಿಧಿಸ್ತಾ ಇದ್ದಾರೆ, ಯಾವ ಸಿದ್ಧಾಂತವನ್ನು ಪ್ರತಿನಿಧಿಸ್ತಾ ಇದ್ದಾನೆ, ಗೋಡ್ಸೆಯನ್ನು ಪ್ರತಿನಿಧಿಸ್ತಾ ಇದ್ದಾನೋ, ಸಾವರ್ಕರ್ನ್ನು ಪ್ರತಿನಿಧಿಸ್ತಾ ಇದ್ದಾನೋ, ಅಥವಾ ಸ್ವಾತಂತ್ರ್ಯ ಹೋರಾಟಗಾರರನ್ನು ಪ್ರತಿನಿಧಿಸ್ತಾ ಇದ್ದಾನೋ, ಗಾಂಧಿಯವರನ್ನು ಪ್ರತಿನಿಧಿಸ್ತಾನೋ, ಸಮಾಜವಾದಿಗಳನ್ನು ಪ್ರತಿನಿಧಿಸ್ತಾ ಇದ್ದಾನೋ, ಇದು ಬಹಳ ಮುಖ್ಯ ಜನರಿಗೆ. ಯಾಕೆಂದ್ರೆ ನಾವು ಪ್ರಜಾಪ್ರಭುತ್ವದಲ್ಲಿದ್ದೇವೆ, ನಾವು ಅರಸು ಕಾಲದಲ್ಲಿ ಇಲ್ಲ. ಅರಸರ ಕಾಲದಲ್ಲಿ ಇದ್ದಾಗ ಆದ್ರೆ ಅವ್ರು ಹೇಳ್ದಂಗೆ ರಾಘವೇಂದ್ರ ಅವರು ಗೋಡ್ಸೆ ಸಾವರ್ಕರ್ ಸಿದ್ಧಾಂತ ಪಕ್ಷ ಅದನ್ನೇ ಒಪ್ಪಿಕೊಂಡು ಬಂದಿದೆ. ಇದೇನ್ ನಾವು ಹೇಳಿದ್ದಲ್ಲ, ನಾವು ಅವ್ರ ಮೇಲೆ ಹೇರ್ತಾ ಇರೋದಲ್ಲ. ಭಾರತೀಯ ಜನತಾ ಪಾರ್ಟಿ ಸಂಘ ಪರಿವಾರದ ಜೊತೆ ತನ್ನ ಸಂಬಂಧವನ್ನು ಗಟ್ಟಿಗೊಳಿಸಿಕೊಂಡು ಸಂಘ ಪರಿವಾರದ ರಾಜಕೀಯದ ಮುಖ ಆಗಿ ಕೆಲಸ ಮಾಡ್ತಾ ಇದೆ. ಕೇಂದ್ರದಲ್ಲಿ ಇವತ್ತು ಹಿನ್ನೆಲೆಯಲ್ಲಿ ಪರದೆ ಹಿಂದೆ ನಿಂತ ಆಡಳಿತ ಮಾಡ್ತಾ ಇರೋರು ಯಾರು? ಸಂಘ ಪರಿವಾರ. ಸಂಘ ಪರಿವಾರದ ಎಲ್ಲ ಆಶೋತ್ತರಗಳನ್ನು ಈಡೇರಿಸುವುದೇ ನಮ್ಮ ಗುರಿ ಅಂತ ಗಡ್ಕರಿ ಅವರು ಮೊನ್ನೆ ಹೇಳಿದ್ದಾರೆ. ಕಳೆದ 10 ವರ್ಷಗಳಲ್ಲಿ ಈ ಸರ್ಕಾರಗಳು ಕೆಲಸ ಮಾಡಿದ್ದೇ ಹಾಗೆ. ಹಾಗೆ ಒಂದು ಸಣ್ಣ ಇದೇನು ಅಂದ್ರೆ, ಯಡಿಯೂರಪ್ಪ ಒಬ್ಬರೇ ಒಂದು ಸ್ವಲ್ಪ ಎಕ್ಸೆಪ್ಷನ್ ಆಗಿ ಮೊದಲ ಹಂತದಲ್ಲಿ ಮಾತ್ರ, ಮೊದಲನೇ CM ಆಗಿ ಅವರಿದ್ದಾಗ ಮಾತ್ರ ಅವರು ಸ್ವಲ್ಪ ರೈತ ಪರವಾದ ಕೆಲಸಗಳಲ್ಲಿ ತೊಡಗಿದ್ರು. ಅದು 2ನೇ ಹಂತಕ್ಕೆ ಬರುವಷ್ಟೊತ್ತಿಗಾಗಲೇ ಸಂಘ ಪರಿವಾರದ ಕುಣಿಕೆ ಬಿಗಿಯಾಗಿತ್ತು. ಹಾಗಾಗಿ ನಾವು ಅವರು ಪ್ರತಿನಿಧಿಸುವುದು ಯಾವ ಪಕ್ಷವನ್ನ, ಯಾವ ಸಿದ್ಧಾಂತವನ್ನ. ಈಗ ನೀವು ತಿಳಿದ ಹಾಗೆ ಈಗ ಗೀತಾ ಶಿವರಾಜ್ಕುಮಾರ್ ಅವರು ಭಾರತದ ಸಂವಿಧಾನದ ಸಿದ್ಧಾಂತವನ್ನ, ಅಂಬೇಡ್ಕರ್ ಸಿದ್ಧಾಂತವನ್ನ, ಗಾಂಧಿ ಸಿದ್ಧಾಂತವನ್ನ ಪ್ರತಿನಿಧಿಸ್ತಾರೆ ಅಂತ ಹೇಳ್ತೀರಾ ನೀವು? ನೋಡಿ, ಕಾಂಗ್ರೆಸ್ಸು ಅದರಿಂದ ಹೊರಗೆ ಬಂದು ಸುಮಾರು ಸಮಯ ಆಗಿದೆ. ಕಾಂಗ್ರೆಸ್ನಲ್ಲೂ ಏನು ಬಹಳ ಶುದ್ಧವಾದವರಿದ್ದಾರೆ, ರಾಜಕೀಯದಲ್ಲಿ ಬಹಳ ಎಲ್ಲವನ್ನೂ ಒಳ್ಳೇದು ಮಾಡ್ತಿದ್ದಾರೆ ಅಂತೇನು ನಾನು ಹೇಳ್ತಾ ಇಲ್ಲ. ಕಾಂಗ್ರೆಸ್ನಲ್ಲೂ ಸಾಕಷ್ಟು ಜನ ಈಗ ದೊಡ್ಡ ದೊಡ್ಡ ಉದ್ಯಮಿಗಳಿಗೆ ಮಾರಾಟದವರು ಇದ್ದಾರೆ. ಕಾಂಗ್ರೆಸ್ ಅವರಿಗೆ ಅನುಕೂಲ ಮಾಡಿಕೊಡಂತಹ ಉದಾಹರಣೆಗಳು ಸಾಕಷ್ಟಿದೆ. ಇಷ್ಟೆಲ್ಲ ಇದ್ದಾಗಲೂ ಕೂಡ ಇವು 2ರಲ್ಲಿ ಯಾರು ಒಳ್ಳೆಯವರು, ಯಾರು ಯಾವ ಹಿನ್ನೆಲೆಯಿಂದ ಬಂದಿದ್ದಾರೆ ಅಂತ ನೋಡಿದ್ರೆ ಕಾಂಗ್ರೆಸ್ ಮಚ್ ಬೆಟರ್. ಅಂದ್ರೆ ಪ್ರಧಾನ ಶತ್ರು ಯಾರು ಅಂತ ನೋಡ್ಬೇಕಲ್ಲ ನಾವು. ಈಗ ಈ 10 ವರ್ಷಗಳಲ್ಲಿ ಜನರ ಮೇಲೆ ಆದ ದಾಳಿ ಎಷ್ಟು?
ಇವರು ಮನುಷ್ಯರಿಂದ ಆಯ್ಕೆ ಆದವರು ಮನುಷ್ಯರ ಮೇಲೆ ದಾಳಿ ಮಾಡೋ ಪಕ್ಷ ಇದು. ಇಂಥ ಪಕ್ಷವನ್ನು ಇಟ್ಕೊಂಡು ಏನ್ ಮಾಡ್ತೀರಿ? ಸರ್, ಈಗ ಗೀತಾ ಸುರೇಶ್ ಕುಮಾರ್ ಒಂದೊಮ್ಮೆ ಚುನಾವಣೆಯ ಸ್ಪರ್ಧೆಯಲ್ಲಿ ಗೆದ್ರೆ ಅವರಿಂದ ಶಿವಮೊಗ್ಗ ಜಿಲ್ಲೆಗೆ ನೀವು ಯಾವ ತರದ ಕೆಲಸವನ್ನ ಬಯಸ್ತೀರಾ? ಜನಪರವಾದ ಕೆಲಸಗಳಾಗಬೇಕು. ಅದರಲ್ಲಿಯೂ ಬಹಳ ಮುಖ್ಯವಾಗಿ ಹ್ಮ್. ತಳಮಟ್ಟದಲ್ಲಿರುವ ಜನರನ್ನ ಮೇಲೆತ್ತುವ ಕೆಲಸ ಆಗಬೇಕು. ಭಾರತದಲ್ಲಿ ಇನ್ನೂ ಕೂಡ ಆ ಕೆಲಸ ಬಹಳ ಸರಿಯಾದ ರೀತಿಯಲ್ಲಿ ಆಗಲಿಲ್ಲ. ಹಣ ಹಂಚಿಕೆ ಅನ್ನುವುದು ಅದು ಕಟ್ಟಕಡೆಯ ವ್ಯಕ್ತಿ ತಲುಪಬೇಕು ಅನ್ನೋದು ಬರೀ ಮಾತಾಗಿ ಉಳಿದಿದೆ. ದುಡಿಮೆಯ ಶ್ರಮಕ್ಕೆ ಸರಿಯಾದ ಫಲ ಸಿಗಬೇಕಾಗಿದೆ, ಶಿಕ್ಷಣ ಸಿಗಬೇಕಾಗಿದೆ. ನಮ್ಮಲ್ಲಿ ಇನ್ನೂ ಆ ವ್ಯವಸ್ಥೆಗಳು ಸರಿಯಾಗಿಲ್ಲ. ಸರ್ಕಾರಿ ಶಾಲೆಗಳು ಮುಚ್ಚೋಗೋ ಸ್ಥಿತಿಗೆ ಬಂದಿದೆ. ಸರ್, ಈಗ ಶಿವಮೊಗ್ಗ ಜಿಲ್ಲೆನೇ ಕೇಂದ್ರವಾಗಿ ಇಟ್ಕೊಂಡು ಮಲೆನಾಡಿದು ಎಲ್ಲರೂ ಮಲೆನಾಡೋದಂದ್ರೆ ಸ್ವರ್ಗ ಹಾಗೆ ಈಗೆಲ್ಲ ಹೇಳೋ ಸಂದರ್ಭ ಇತ್ತು. ಆದ್ರೆ ಈಗ ಈ ತರದ ಶೆಕೆ ಇದೆ, ಮತ್ತೆ ಬೇರೆ ಬೇರೆ ತರದ ಮಲೆನಾಡಿನಲ್ಲಿ ಉದ್ಯೋಗ ಸೃಷ್ಟಿ ಆಗ್ತಾ ಇಲ್ಲ. ಸೊ ಗೀತಾ ಶಿವರಾಜ್ ಕುಮಾರ್ ಇಂದ ನೀವೇನು ಏನ್ ನಿರೀಕ್ಷೆ ಮಾಡ್ತೀರಾ? ನೋಡಿ, ಮಲೆನಾಡಿಗೆ ಅವರು ಬೇರೆ ರೀತಿಯದ್ದಾದಂತಹ ಯೋಚನಾ ಕ್ರಮಗಳನ್ನೇ ಇಟ್ಕೊಳ್ಬೇಕು. ಇಲ್ಲಿಯ ರಾಜಕಾರಣಿಗಳಾದವರು ಮಲೆನಾಡಿನಲ್ಲಿ ಒಬ್ಬ ಶಾಸಕನಾಗಲಿ ಅಥವಾ ಸಂಸದನಾಗಲಿ ಆತ ಇಲ್ಲಿಯ ಅಭಿವೃದ್ಧಿಯನ್ನ ಯೋಚಿಸಬೇಕಾದ್ರೆ ಸಂಪೂರ್ಣ ಬೇರೆ ರಾಜ್ಯಗಳಿಗಿಂತ ಬೇರೆ ಜಿಲ್ಲೆಗಳಿಗಿಂತ ವಿಭಿನ್ನವಾದ ಯೋಜನೆಗಳನ್ನ ಹಮ್ಮಿಕೊಳ್ಬೇಕಾದ ಅನಿವಾರ್ಯತೆ ಇದೆ. ಯಾಕೆಂದ್ರೆ ಇಡೀ ಏಷ್ಯಾ ಖಂಡಕ್ಕೆ ಅತ್ಯಂತ ಪ್ರಮುಖವಾದ ಜೀವ ವೈವಿಧ್ಯ ತಾಣಗಳನ್ನು ಹೊಂದಿದಂತಹ ಜಿಲ್ಲೆ ನಮ್ಮದು. ಈ ಜಿಲ್ಲೆಯಲ್ಲಿರುವುದು ಜೀವ ಪರಿಸರ. ಈ ಜೀವ ಪರಿಸರವನ್ನು ಉಳಿಸಿಕೊಂಡು ಈ ಜೀವ ಪರಿಸರದ ಒಳಗೆ ಕಷ್ಟದಲ್ಲಿ ಬದುಕುತ್ತಿರುವಂತಹ ತಳ ಸಮುದಾಯಗಳ ಜೊತೆಗೆ ಹೇಗೆ ನಾವು ಕೆಲಸ ಮಾಡಿ ಅವರನ್ನ ಮೇಲೆತ್ತಬಹುದು, ಅವರಿಗೆ ಮತ್ತೆ ಪರಿಸರಕ್ಕೆ ಅನುಕೂಲಕರವಾದಂತಹ ಯೋಜನೆಗಳು ಯಾವುದು ಅನ್ನುವುದನ್ನ ಯೋಚನೆ ಮಾಡಿ ಇಂಪ್ಲಿಮೆಂಟ್ ಮಾಡಬೇಕು. ಜನರಿಗೆ ಮತ್ತು ಪರಿಸರಕ್ಕೆ ಮಾರಕವಾಗುವ ಯಾವುದೇ ಯೋಜನೆಗಳನ್ನು ಅದು ಸರ್ಕಾರದ ನಿರ್ಧಾರ, ಸಾರ್ವತ್ರಿಕವಾದ ನಿರ್ಧಾರ ಅನ್ನುವ ನೆಲೆಯಲ್ಲಿ ಮಲೆನಾಡಿಗೆ, ಶಿವಮೊಗ್ಗಕ್ಕೆ ಅನ್ವಯಿಸೋದಕ್ಕೆ ಸಾಧ್ಯವೇ ಇಲ್ಲ. ಈ ನಿಟ್ಟಿನಲ್ಲಿ ಗೀತಾ ಶಿವರಾಜ್ ಕುಮಾರ್ ಗೆದ್ರೆ ಯೋಚನೆ ಮಾಡಬೇಕು ಅಂತ ಹೇಳ್ತೀರಿ ನೀವಲ್ವಾ? ಖಂಡಿತ ಅವರು ಅದನ್ನೇ ಮಾಡಬೇಕಾಗ್ತದೆ. ಮಾಡದೇ ಇದ್ರೆ ಅವರು ಜನ ವಿರೋಧಿಗಳಾಗಿ ನಡ್ಕೊಂಡಾಗ. ಸುಸ್ಥಿರ ಅಭಿವೃದ್ಧಿ ಬೇಕು ನೀವು ಹೇಳ್ತೀರಾ? ನೀವು ಖಂಡಿತ ಸುಸ್ಥಿರವಾದ ಅಭಿವೃದ್ಧಿಯೂ ಬೇಕು, ಪರಿಸರವನ್ನ ಕಾಪಾಡುವಂತಹ ಯೋಜನೆಗಳೇ ಆಗಬೇಕು. ಸರ್, ಈಗ ಗಮನಿಸಿದ ಹಾಗೆ ಮಲೆನಾಡಿನಲ್ಲಿ, ಅದರಲ್ಲೂ ಮುಖ್ಯವಾಗಿ ಸಾಗರ ತಾಲೂಕಿನಲ್ಲಿ, ಉದಾಹರಣೆಗೆ ಮೆಗಾನೆ, ಹೆನ್ನಿ, ಈ ಭಾಗದಲ್ಲೆಲ್ಲ, ಉಳ್ಳುಗೋಲು ಈ ಭಾಗದಲ್ಲೆಲ್ಲ ಸ್ವಾತಂತ್ರ್ಯ ಬಂದವರು ಇಡೀ ರಾಜ್ಯಕ್ಕೆ ವಿದ್ಯುತ್ ಕೊಟ್ಟರು ಕೂಡ ಇವತ್ತಿಗೂ ಅಲ್ಲಿ ಮೂಲಭೂತ ಸೌಕರ್ಯ ಇಲ್ಲ. ಯಾವ ಎರಡು ಮುಳುಗಡೆ ಶಿಕ್ಷೆ ಅನುಭವಿಸಿದ್ರು ಅವರಿಗೆ ಯಾವುದೇ ಸೌಲಭ್ಯ ಆಗಿಲ್ಲ. 3 ಬಾರಿ ಸಂಸದರಾದ ರಾಘವೇಂದ್ರ ಅವರು ಇದ್ರ ಬಗ್ಗೆ ಗಂಭೀರವಾಗಿ ಪರಿಗಣಿಸಿಲ್ಲ. ಇತ್ತೀಚೆಗೆ ಅಲ್ಲಿ ಅವರನ್ನು ಒಕ್ಕಲೆಬ್ಬಿಸುವ ಒಂದು ಪ್ರಯತ್ನ ಕೂಡ ಇಲ್ಲಿನ ಕೆಲವು ಪರಿಸರವಾದಿಗಳಿಂದ ನಡೀತಿದೆ, ಪರಿಸರ ಮೂಲಭೂತವಾದಿಗಳು ನಡೀತಿದೆ ಅಂತ ಮಾಹಿತಿ ಇದೆ. ಈಗಾಗಲೇ ಒಂದು ಪತ್ರವನ್ನು ಕೂಡ ಸ್ಥಳೀಯ ಶಾಸಕರಿಂದ ಅವರು ಬರೆಸಿದ್ದಾರೆ ಅಂತ ಹೇಳಿ, ಇದ್ರ ಬಗ್ಗೆ ನೀವೇನು ಹೇಳ್ತೀರಿ ಸರ್? ಇಲ್ಲ, ಆ ವಿಷಯದಲ್ಲಿ ಇನ್ನೂ ಸಾಕಷ್ಟು ನಾವು ಕೂತು ಚರ್ಚೆ ಮಾಡಬೇಕಾಗ್ತಿದೆ. ಅವರನ್ನು ನಾವು ಇಷ್ಟು ಬೇಗ, ಇಷ್ಟು ಅರ್ಜೆಂಟ್ ಆಗಿ ಅವರನ್ನು ಪರಿಸರ ಮೂಲಭೂತವಾದಿಗಳು ಅಂತ ನಾವು ಹೇಳಬೇಕಾಗಿಲ್ಲ. ಅವರು ಈ ವಿಷಯದಲ್ಲಿ ನಾವು ಈಗ ಬಹಳ ಅರ್ಜೆಂಟ್ ಆಗದ ಒಂದು ನಿರ್ಣಯಕ್ಕೆ ಬರಬಾರದು ಅನ್ನೋದು ನನ್ನ ಯೋಚನೆ. ಪರಿಸರದ ವಿಷಯದಲ್ಲಿ ಅವರ ನಿಲುವುಗಳು ಬಹಳ ಸ್ಪಷ್ಟವಾಗಿದೆ. ಹಾಗಂತ ಹೇಳ್ಕೊಂಡು ಅಲ್ಲಿ ಇರುವ ಜನರನ್ನೆಲ್ಲ ಒಕ್ಕಲೆಬ್ಬಿಸಬೇಕು ಅನ್ನೋದು ನನ್ನ ಇದಲ್ಲ. ಅಲ್ಲಿ ಯಾರೇ ಅಲ್ಲಿಂದ ಹೊರಗೆ ಹೋಗೋದಕ್ಕೆ ತೀರ್ಮಾನ ಮಾಡ್ತಾರೆ ಅವರಿಗೆ ಬೇರೆ ಪರ್ಯಾಯ ವ್ಯವಸ್ಥೆಯನ್ನು ಮಾಡಲಿ. ಅಲ್ಲೇ ಇದ್ದು ಬದುಕನ್ನ ನಡೆಸ್ತೇವೆ ಅನ್ನೋವರಿಗೆ ಆ ಪರಿಸರಕ್ಕೆ ಹೊಂದಿಕೆಯೋ ಆಗುವ ಹಾಗೆ, ಪರಿಸರ ಹಾಳಾಗದೇ ಇದ್ದ ರೀತಿಯಲ್ಲಿ ಅವರಿಗೆ ಅಗತ್ಯ ಇರುವ ಮೂಲಭೂತ ಸೌಲಭ್ಯಗಳನ್ನು ಒದಗಿಸಿಕೊಡುವ ಹೊಣೆ ಸರ್ಕಾರದ್ದು. ಅದನ್ನು ಪಡೆಯುವ ಹಕ್ಕು ಅಲ್ಲಿರುವ ಜನರದ್ದು. ಅದಕ್ಕೆ ಯಾರೂ ಅಡ್ಡಗಾಲ ಹಾಕಬೇಕಾದ್ದು ಇಲ್ಲ, ಹಾಕಲು ಬಾರದು. ಅದನ್ನು ಕಲ್ಪಿಸಿಕೊಡುವುದರಲ್ಲಿ ನಾವೆಲ್ಲರೂ ಹೆಗಲು ಕೊಡಬೇಕು. ಅಲ್ಲಿಂದ ಹೊರಗೆ ಹೋಗೋರ ಜೊತೆಯಲ್ಲಿಯೂ ನಾವು ನಿಲ್ಲಬೇಕು. ಪರಿಸರವು ನಮಗೆ ಬಹಳ ಮುಖ್ಯ. ಯಾಕೆಂದ್ರೆ ಅಲ್ಲಿದ್ದು ಬದುಕುವವರ ಮಕ್ಕಳಿಗೂ ಪರಿಸರ ಉಳಿಬೇಕಲ್ಲ. ಹಾಗಾಗಿ ಈ ವಿಷಯ ಬಹಳ ಸೂಕ್ಷ್ಮವಾದ್ದು. ಇದಕ್ಕೆ ನಾವು ಬಹಳ ಆತುರದಲ್ಲಿ ಒಂದು ತೀರ್ಮಾನ ಹೋಗಬಾರದು ಅನ್ನೋದು ನನ್ನ ಧನ್ಯವಾದಗಳು ಉಮೇಶ್.